ನಮಸ್ಕಾರ. ಪೂಜಲ್ ಅಡುಗೆ ಮನೆಗೆ ಸ್ವಾಗತ. ಎಲ್ಲರಿಗೂ ತಮ್ಮನೇಲಿ ನೋಡ್ದಂಗೆ ಗೊತ್ತಾಗಿರುತ್ತೆ ನಾನೇನೇನು ಮಾಡ್ತಾಯಿದ್ದೀನಿ ಅಂತ. ಸೊ ಮೊದಲೇದಾಗಿ ನಾನಿಲ್ಲಿ ಬಟರ್ ನಾನ್ ಮಾಡಲಿಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ 4 ಕಪ್ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಬೇಕಿಂಗ್ ಪೌಡರ್ನ ನಾನು ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ. ಬೇಕಿಂಗ್ ಸೋಡಾನ 1/4 ಚಮಚ ಹಾಕ್ಕೋತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಅದಾದಮೇಲೆ ನಾನಿಲ್ಲಿ ಸಣ್ಣಗೆ ಇಟ್ಕೋತಾ ಇದ್ದೀನಿ ನೀಟಾಗಿ. ಯಾವಾಗಲೂ ಸಣ್ಣಗೆ ಇಟ್ಕೊಳ್ಳೋದು ಇಂಪಾರ್ಟೆಂಟು. ಸೊ ಸಣ್ಣಗೆ ಇಟ್ಕೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಇದಕ್ಕೆ ಅರ್ಧ ಚಮಚ ಅಥವಾ 1 ಚಮಚ ಆಗುವಷ್ಟು, ಅಂದರೆ ಚಮಚ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ಸಕ್ಕರೆ ಹಾಕ್ಕೋತಿದ್ದೀನಿ. ಆಮೇಲೆ 4 ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ. ಯಾವ ಕಪ್ಪಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದಲ್ಲ ಅದೇ ಕಪ್ಪಿನಿಂದ 1 ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡು ಅದಕ್ಕೆ ನೀರು ಎಷ್ಟು ಬೇಕೋ ನೋಡ್ಕೊತ ಈಗ ಚಪಾತಿನ ಹಿಟ್ಟಿನ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಇವತ್ತು ನಾನು ಮಾಡ್ತಾ ಇರೋದು ಕಾಜು ಕಡಾಯಿ ಮತ್ತು ಪಾಲಕ್ ದಾಲ್ ಕಡಾಯಿ ಮಾಡ್ತಾಯಿದ್ದೀನಿ. ಹಾಗೆ ಬಟರ್ ನಾನ್ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಅದೆಲ್ಲ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬ ಈಸಿ ಇದೆ, ತುಂಬ ಸಖತ್ತ ಟೇಸ್ಟ್ ಆಗೋದು ಮಾತ್ರ. ಮನೇಲಿ ಎಲ್ಲರೂ ಫುಲ್ ಖಾಲಿನೇ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಆಗುತ್ತೆ. ಸೊ ನೀವು ಕೂಡ ಮನೇಲಿ ಮಾಡ್ಕೋಬೋದು. ಸಾಟರ್ಡೆ ಸ್ಪೆಷಲ್ ನಮ್ಮ ಮನೇಲಿ ಇವತ್ತು. ನೋಡಿದ್ರೆ ಕಲಿಸ್ಕೊಂಡಾದಮೇಲೆ ನಾನು ಒಂದು ಸ್ವಲ್ಪ ಹಿಟ್ಟು ಸವರಿ ಮುಚ್ಚಿಡ್ತಾ ಇದ್ದೀನಿ. ಅದಾದಮೇಲೆ ತರಕಾರಿಗಳು ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಶೂಡ್ ಆಗೋಷ್ಟು ಕೊತ್ತಂಬರಿ, ಹಾಗೆ ಒಂದು 3/4 ಶೂಡ್, ಅಂದರೆ ದಪ್ಪ ಶೂಡ್ ಏನಿಲ್ಲ, ತುಂಬಾ ತಳಿ ಶೂಡ್ ಇಲ್ಲ, ಆ ಥರದ್ದು ನಾನು ಅಲ್ಲಿ ಪಾಲಕ್ನ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಸಣ್ಣ ಕಟ್ ಮಾಡಿದ್ದೀನಿ ಅಂತಂದೇಳ್ಬಿಟ್ಟು. ನಿಮ್ಗೆ ಪಾಲಕ್ ಕಡಿಮೆ ಬೇಕಂದರೆ ಕಡಿಮೆ ತೊಗೋಬೋದು. ಇಷ್ಟು ಹಾಕಿದರೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋಕ್ಕೋಸ್ಕರ ಅಷ್ಟೇ. ಟೊಮೆಟೊನ ನಾನಿಲ್ಲಿ ಒಂದು 6ರಿಂದ 7 ಟೊಮೆಟೊ ತೊಗೊಂಡಿದ್ದೀನಿ. ಯಾಕಂದರೆ ಎರಡು ಕಡಾಯಿಗೂ ಬೇಕಲ್ವಾ. ಸೊ ಹಾಗಾಗಿ ನಾನಿಲ್ಲಿ ತೊಗೋತಾ ಇದ್ದೀನಿ. ಒಂದು 6 ತೊಗೊಂಡಿದ್ದೀನಿ. 6 ಈರುಳ್ಳಿ ಕೂಡ ತೊಗೋಬೇಕು. 2 ಸಮ ಪ್ರಮಾಣದಲ್ಲೇ ತೊಗೋಬೇಕಾಗತ್ತೆ, ಸೈಜ್ ನೋಡಿಕೊಂಡು. ಅದಾದಮೇಲೆ ಕಾಜು ಕಡಾಯಿಗೆ ಕಾಜುನ ಬಿಡಿಸ್ಕೊಂಡು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಬೇಳೆನ ಕುಕ್ಕರ್ನಲ್ಲಿ ತೊಳೆದು ಅದಕ್ಕೆ ಎಷ್ಟು ಬೇಕೋ ನೀರು ನೋಡಿಕೊಂಡು ಒಂದು ಕುಕ್ಕರ್ನ 2 ವಿಜಿಲ್ ಆಗೋಷ್ಟು ಕುಕ್ಕರ್ನ ವಿಜಿಲ್ ಮಾಡಿಸ್ಕೊತೀನಿ. ಸ್ವಲ್ಪ ಅರಷ್ಟು ಪುಡಿ ಕೂಡ ಹಾಕ್ಕೋತೀನಿ. ಆಗಷ್ಟೊಳಗೆ ಇಲ್ಲಿ ನಾವು ಏನೇನು ಬೇಕಲ್ವಾ ಕರಿ ನೋಡ್ಕೊಂಬಂದ್ಬಿಟ್ಟು ಮಾಡ್ಕೊಂಬಂದ್ಬಿಡೋಣ. ಇವಾಗ ನಾವು ಹೋಟೆಲೆಲ್ಲ ಹೋದ ತಕ್ಷಣ ನಮಗೆ ಒಂದು 15-20 ನಿಮಿಷದಲ್ಲೆಲ್ಲ ಯಾವುದೇ ನಾವು ಕಡ ಹೇಳಿದ್ರೆ ಮಾಡಿಕೊಡ್ತಾರಲ್ವ. ಸೊ ಅದಕ್ಕೆ ಮುಂಚೆ ಈ ಥರ ಮನೇಲಿ ರೆಡಿ ನಾವು ಕೂಡ ಇದನ್ನ ಮನೇಲಿ ರೆಡಿ ಮಾಡ್ಕೋಬೋದು. ಸೊ ಹೋಟೆಲಲ್ಲಿ ಇದೇ ಥರ ರೆಡಿ ಮಾಡ್ಕೊಂಡಿರ್ತಾರೆ. ಗ್ರೇವಿ ಅಂತ ಹೇಳ್ತಾರೆ. ಸೊ ನಾನು ಕಟ್ ಮಾಡ್ಕೊಂಡು ಅಷ್ಟು ಈರುಳ್ಳಿನೂ ಕೂಡ ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಒಂದು ರೌಂಡ್ ಬೇಯಬೇಕು, ಅಂದರೆ ಅರ್ಧ ಬೆಂದ ತಕ್ಷಣ ಅರ್ಧ ಬೆಂದಬೇಕು ಈರುಳ್ಳಿ. ಅದಾದಮೇಲೆ ನಾನು ಒಂದು ಟೊಮೆಟೊ ಕೂಡ ಹಾಕ್ಕೋತೀನಿ. ಟೊಮೆಟೊ ಕೂಡ ತುಂಬ ಸಣ್ಣಗೆ ಹಣ್ಣವಾಗಿ ಬೇಯಬೇಕು, ಆ ಥರ ಹಾಕ್ಕೋತೀನಿ. ನೋಡ್ತಾ ಇದ್ದರೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಹಸಿ ಶುಂಠಿ. ಬೆಳ್ಳುಳ್ಳಿ ಒಂದು 7ರಿಂದ 8 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಶುಂಠಿನ ಒಂದು ಅರ್ಧ ಬೆಳೆನಷ್ಟು ಶುಂಠಿ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಾಗತ್ತೆ ಹಾಗಾಗಿ. ಆಮೇಲೆ ಎಷ್ಟು ಬೇಕು ಉಪ್ಪು ಇವಾಗ ಒಂದು ಸ್ವಲ್ಪ ಹಾಕ್ಕೋತಿದ್ದೀನಿ, ಅಂದರೆ ತರಕಾರಿ ಬೇಯಲಿಕ್ಕೆ ಒಂದು ಅರ್ಧ 3/4 ಚಮಚ ಅಷ್ಟು ಹಾಕ್ಕೊಂಡು ನೀಟಾಗಿ ಹಣ್ಣಾಗಿ ಬೇಯಿಸ್ಕೊತೀನಿ. ಇವಾಗ ಅದಕ್ಕೆ ಮಸಾಲ ಹಾಕ್ಕೊಳ್ಳೋಣ. ಏನಂತಂದರೆ ಗರಂ ಮಸಾಲ. ಕೆಲವ್ರು ಏನು ಮಾಡ್ತಾರೆ, ಇದಕ್ಕೆ ಚಕ್ಕೆ ಅದೆಲ್ಲ ಹಾಕ್ಕೋತಾರೆ. ನಾನು ಮನೇಲಿ ಗರಂ ಮಸಾಲ ಮಾಡ್ಕೊಂಡಿದ್ದು ಅದನ್ನೇ ಹಾಕ್ಕೋತಿದ್ದೀನಿ. ಇವಾಗ ಹಾಕ್ತಾ ಇರೋದು ಖಾರದ ಪುಡಿ. ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಇವಾಗ ಇಷ್ಟು ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಆಮೇಲೆ ನೋಡಿಕೊಂಡು ಮತ್ತೆ ಒಂದು ಸ್ವಲ್ಪ ನಾವು ಏನು ಮಾಡಬೇಕಾದ್ರೆ, ಅಂದರೆ ಪಲ್ಯಗಳು ಏನು ಮಾಡಬೇಕಾದ್ರೆ ಅವಾಗ ಇನ್ನು ಸ್ವಲ್ಪ ಬೇಕೋ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ಲಾಸ್ಟಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡು ಆರಿದ ಮೇಲೆ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಡು ತೊಗೊಂಡ್ರೆ ಆಯಿತು. ನೋಡ್ಕೊತಿದ್ದೀರಾ, ನಾನು ಮುಚ್ಚಿ ಮತ್ತೆ 2 ನಿಮಿಷ ಬೇಯಿಸ್ಕೊತಾ ಇದ್ದೀನಿ, ಅಂದರೆ ಚೆನ್ನಾಗಿ ಹಣ್ಣಾಗಿ ಬೇಯಲಿಕ್ಕೆ ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಫುಲ್ ತುಂಬ ಹಣ್ಣಾಗಿ ಬೇಯ್ದಿದ್ದೆ. ಇವಾಗ ಆರಿದ್ಮೇಲೆ ಮಿಕ್ಸಿ ಮಾಡ್ಕೊಂಡು ತೊಗೊಂಬಂದ್ಬಿಡೋಣ. ಅಷ್ಟರೊಳಗೆ ಇಲ್ಲಿಗೆ ಕಾಜು ಕಡಾಯಿ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ಕಾಜು ಹುರ್ಕೋಬೇಕಲ್ವಾ. ಸೊ ಹಾಗಾಗಿ ಒಂದು ಬಾಳೆಗೆ ಬೆಣ್ಣೆ ಹಾಕ್ಕೊಂಡು ಕಾಜುನ ಕೆಂಪಾಗೋವರೆಗೂ ನೀಟಾಗಿ ಕರ್ಕೊಂಡ್ರೆ ಆಯಿತು. ನೀವು ಬೆಣ್ಣೆನಾದರೂ ಹಾಕ್ಕೋಬೋದು, ತುಪ್ಪನಾದರೂ ಹಾಕ್ಬೋದು, ಎಣ್ಣೆ ಕೂಡ ಹಾಕ್ಬೋದು. ತುಪ್ಪ ಅಥವಾ ಬೆಣ್ಣೆನಲ್ಲಿ ಮಾಡಿದರೆ, ಇವಾಗ ನಾವು ಒಳ್ಳೊಳ್ಳೆ ರೆಸ್ಟೋರೆಂಟಲ್ಲಿ ತಿಂತೀವಿ ಗೊತ್ತಾ, ಆ ರುಚಿ ಬರುತ್ತೆ. ಕೈ ಈಗಲೂ ಕೂಡ ಘಮ ಘಮ ಅಂತ ಇದೆ ಸ್ಮೆಲ್ಲು, ಅಂದರೆ ಅಷ್ಟು ಸಖತ್ತಾಗತ್ತೆ ಅಂತ ಹೇಳ್ತಾ ಇರೋದು. ನೀವು ಮಾಡಿಕೊಂಡ್ರು ಕೂಡ ನಿಮಗೂ ಕೂಡ ಅಷ್ಟು ಸಖತ್ತಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ರುಚಿ ಮಾತ್ರ ತುಂಬ ಸಖತ್ತಾಗಿರುತ್ತೆ. ಇಷ್ಟು ಬೆಂದರೆ ಆಯಿತು. ಎತ್ಕೊಂಡ್ಬಿಡೋಣ, ತೆಗೆದ್ಬಿಟ್ಟು ಸಪ್ರೇಟ್ ಮಾಡ್ಕೊಳ್ಳೋಣ ನೀಟಾಗಿ.
ಇವಾಗ ಕೆಳಗಡೆಗೆ ಕಪ್ಪೆಲ್ಲ ಉಳಿದಿತ್ತಲ್ವ, ನಾನೇನು ಮಾಡಿದೆ ಅಂದರೆ ಅದನ್ನು ಮತ್ತೆ ತುಪ್ಪ ಸ್ವಲ್ಪ ಇನ್ನು ಬೆಣ್ಣೆಲಿ ತೆಗೆದುಬಿಟ್ಟು ಅದನ್ನ ತೆಗೆದು ತೊಳ್ಕೊಂಡು ಮತ್ತೆ ಸೇಮ್ ಬಾಳೆ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ತುಪ್ಪ ಹಾಕೋತಿದ್ದೀನಿ, ನೀವು ಎಣ್ಣೆ ಕೂಡ ಹಾಕೋಬೋದು. ಪಲಾವ್ ಎಲೆನೂ ಕೂಡ 2 ಪಲಾವ್ ಎಲೆ ಹಾಕ್ಕೊಂಡು ಅದಾದಮೇಲೆ ಇನ್ನು ಗ್ರೇವಿ ರೆಡಿ ಮಾಡ್ಕೊಂಡಿದ್ನಲ್ವ ನಾನು, ಸೊ ಈರುಳ್ಳಿ ಟೊಮೆಟೊದೆಲ್ಲ ಅದನ್ನು ನಾನಿಲ್ಲಿ ಅರ್ಧ ಇದಕ್ಕೆ ಹಾಕೋತಿದ್ದೀನಿ. ಇನ್ನೊಂದು ನೆಕ್ಸ್ಟು ಪಾಲಕ್ ದಾಲ್ಗೆ ಹಾಕೋತೀನಿ. ನೀಟಾಗಿ ಅದನ್ನು ಹಾಕಿದ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ಹೇಗೂ ಮೊದಲೇ ಬೇಯಿಸ್ಕೊಂಡಿರೋದಲ್ವ, ಒಂದು ಕುದಿ ಕುದ್ರೆ ಸಾಕು. ಅದಾದಮೇಲೆ ನಾನು ಮುಂಚೆ ಹುರಿದಿಟ್ಕೊಂಡಿರೋಂಥ ಕಾಜುನು ಕೂಡ ಇದಕ್ಕೆ ಹಾಕ್ಕೊಂಡು ಕಸ್ತೂರಿ ಮೇಥಿನ ಕ್ರಷ್ ಮಾಡಿ ಹಾಕ್ಕೋತೀನಿ. ಕಸ್ತೂರಿ ಮೇಥಿ ಹಾಕೋದು ಅಂದರೆ ಅದು ಫ್ಲೇವರ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ಕಸ್ತೂರಿ ಮೇಥಿ ಹಾಕ್ಕೊಳ್ಳೋದು ಇಂಪಾರ್ಟೆಂಟು. ಅದಾದಮೇಲೆ ಕಟ್ ಮಾಡ್ಕೊಂಡಿರೋಂಥ ಒಂದು ಸ್ವಲ್ಪ ಕೊತ್ತಂಬರಿನೂ ಕೂಡ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಕೈ ಆಡಿಸ್ಕೊಂಡ್ಬಿಡೋಣ. ಇದು ಕೂಡ ಅದಾದಮೇಲೆ ಆಗಲೇ ನಾನು ಉಪ್ಪು ಹಾಕಿದ್ದೆ ಅಲ್ವಾ, ಸೊ ಇವಾಗ ಎಷ್ಟು ಬೇಕು, ಇದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಂಡು ಕೈ ಆಡಿಸ್ಕೊಂಡು ಸ್ವಲ್ಪ ಸೈಡಿಗೆ ಇಡೋಣ. ಸೈಡಲ್ಲಿ ಕುದೀತಾ ಇರಲಿ. ಅಷ್ಟೊತ್ತಿಗೆ ನಾನು ಇಲ್ಲಿ ಇನ್ನೊಂದು ಪಾತ್ರೆಗೆ ಪಾಲಕ್ ದಾಲ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಪಾಲಕ್ ದಾಲ್ ಕಡಾಯಿ ಮಾಡಲಿಕ್ಕೆ ಸೇಮ್ ತುಪ್ಪನೇ ತೊಗೊಂಡಿದ್ದೀನಿ. ನೀವು ಎಣ್ಣೆ ಕೂಡ ಹಾಕೋಬೋದು ಅಥವಾ ಬೆಣ್ಣೆ ಕೂಡ ತೊಗೋಬೋದು. ಸೇಮ್ ಅದಕ್ಕೆ ಪಲಾವ್ ಎಲೆನೂ ಕೂಡ ಹಾಕೋತೀನಿ ನಾನು. ಹಿಂದೆ ಹೇಳಿದ್ದಲ್ವ ಕುದಿಲಿಕ್ಕೆ ಇಟ್ಟಿದ್ದೀನಿ ಅಂತ. ಸೊ ಅದು ಅದು ಕುದೀತಾ ಇದೆ ಕೈ ಆಡ್ಕೊತ ನಾನು ಈ ಕಡೆಗೆ ಪಲಾವ್ ಎಲೆನೂ ಕೂಡ ಹಾಕ್ಕೊಂಡು ಹಾಕಿರೋ ತುಪ್ಪದ ಈ ಪಾತ್ರೆಗೆ ತುಪ್ಪ ಹಾಕಿದ್ನಲ್ಲ ಅದಕ್ಕೆ ಪಲಾವ್ ಎಲೆ ಹಾಕ್ಕೊಂಡು ಅದಾದಮೇಲೆ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಮುಗಿಸ್ಕೋತಾ ಇದ್ದೀನಿ. ಅಂದರೆ ಒಂದು ಸ್ವಲ್ಪ ಏನು ಹೇಳ್ತಾರೆ, ಒಂದು ಸ್ವಲ್ಪ ಬೇಯಬೇಕು ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ನೋಡ್ಕೊಂಡು ಆಗಲೇ ಹಾಕಿದ್ಮೇಲೆ ಇವಾಗ ನೋಡ್ಕೊಂಡು ಎಷ್ಟು ಬೇಕೋ ಗರಂ ಮಸಾಲ ನೋಡ್ಕೊಂಡು ಹಾಕ್ಕೊಂಡು ಅದಕ್ಕೆ ಮತ್ತೆ 2 ನಿಮಿಷ ಕುದಿಲಿಕ್ಕೆ ಬಿಡ್ತಿದ್ದೀನಿ. ಇಷ್ಟೊತ್ತಿಗೆ ಈ ಪಾಲಕ್ ಸೊಪ್ಪು ಬೆಂದಿತ್ತು. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ನಾನೇನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಗ್ರೇವಿನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಬೇಯಿಸ್ಕೊಂಡಿರೋಂಥ ಕೂಡ ನಾನು ಏನು ಬೇಯಿಸ್ಕೊಂಡಿದ್ದೆ ಅಲ್ವಾ, ಏನು ಬೇಳೆನ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಈ ಕಡೆ ಆಗಲೇ ಕಾಜು ಕಡಾಯಿ ರೆಡಿಯಾಗಿತ್ತು. ಸೊ ಅದನ್ನು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಟ್ಬಿಟ್ಟೆ. ಸೊ ಆಫ್ ಮಾಡಿ ಇವಾಗ ಇದಕ್ಕೆ ನಾನು ಬೇಳೆ ಹಾಕ್ಕೊಂಡ್ಮೇಲೆ ಬೇಯಿಸ್ಕೊಂಡಿರೋಂಥ ಬೇಳೆ ಹಾಕಿದ್ಮೇಲೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕೋ ನೀರಿನ ಪ್ರಮಾಣ, ತುಂಬ ಗಟ್ಟಿನಲ್ಲ ತುಂಬ ತೆಳುನಲ್ಲ, ಆ ಥರ ಒಂದು ಹದ ನೋಡಿಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಇದಕ್ಕೆ ಒಂದು ಸ್ವಲ್ಪ ನನಗೆ ಖಾರ ಕಡಿಮೆ ಅಂತ ಅನಿಸ್ತು. ಅದಕ್ಕೆ ಖಾರ ಮತ್ತು ಒಂದು ಸ್ವಲ್ಪ ಉಪ್ಪು ಆಗಲೇ ನೋಡ್ಕೊಂಡು ಹಾಕಿದ್ದಿಲ್ಲ. ಸೊ ಅದಕ್ಕೆ ಉಪ್ಪು ನೋಡ್ಕೊಂಡು ಹಾಕ್ತಾಯಿದ್ದೀನಿ. ಹಾಗೆ ಗರಂ ಮಸಾಲ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿಸ್ಕೊಂಡ್ರೆ ಮುಗೀತು. ನಿಮಗೆ ಪಾಲಕ್ ದಾಲ್ ಕಡಾಯಿ ರೆಡಿ ಆಯಿತು. ಇವಾಗ ನಾವು ರೋಟಿ ಮಾಡ್ಕೊಂಡ್ಬಿಡೋಣ. ರೋಟಿ ಈಸಿಯಾಗಿ ಮಾಡ್ಬೋದು. ನೋಡ್ತಾ ಇದ್ದೀರಾ ನಾನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನಾರ್ಮಲ್ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಹಿಟ್ಟನ್ನು ಆಗಲೇ ನೋಡಿದರೆ ನಾನು ಬೇಯಿಸ್ಕಿಟ್ಕೊಂಡಿದ್ದೆ. ಆದರೆ ಒಂದು ಕಲಿಸಿಟ್ಕೊಂಡಿದ್ದೆ. 1 ಅವರ್ ಆದಮೇಲೆ ಮತ್ತೊಂದು ಸತಿ ನೀಟಾಗಿ ಒಂದು 5 ನಿಮಿಷ ನಾದ್ಕೊಂಡು ಈ ಥರ ಹುಳ್ಳೆ ಮಾಡ್ಕೋತಾ ಇದ್ದೀನಿ. ಹುಳ್ಳೆ ನಮ್ಮ ಸೈಜ್ ಎಷ್ಟು ಬೇಕು ನೋಡಿ, ನನ್ನ ಕುಕ್ಕರ್ ಸಣ್ಣಿದೆ ಆ ಸೈಜಿಗೆ ನಾನು ಮಾಡ್ಕೋತಾ ಇದ್ದೀನಿ. ನಾವು ರೋಟಿ ತವಾ ಮೇಲೆ ಕೂಡ ಮಾಡ್ಬೋದು. ಅದ್ರ ಮೇಲೆ ಒಂದೊಂದೇ ಮಾಡೋಕ್ಕಾಗುತ್ತೆ ಅಂತ ನಾನು ಈ ಥರ ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಾಗುತ್ತೆ, ತುಂಬ ಸಖತ್ತಾಗಿ ಬರುತ್ತೆ. ಸೇಮ್ ನಾವು ಹೇಗೆ ಲಟ್ಟಿಸ್ಕೋತೀವೋ ನಮಗೆ ತಳು ದಪ್ಪ ನೋಡಿಕೊಂಡು ನಾನು ಇದನ್ನು ಮೀಡಿಯಮ್ ದಪ್ಪ ಅಂದರೆ ಈಗ ಡಾಬಾದಲ್ಲೆಲ್ಲ ಕೊಡ್ತಾರೆ, ತುಂಬ ತಳು ಇರಲ್ಲ, ತುಂಬ ದಪ್ಪನೂ ಇರಲ್ಲ. ಲೈಕ್ ಆ ಇದರಲ್ಲಿ ನಾನು ಉದ್ಕೋತಾ ಇದ್ದೀನಿ, ಲಟ್ಟಿಸ್ಕೋತಾ ಇದ್ದೀನಿ. ಒಂದು 4-5 ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ. ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ನಾನು ಫಸ್ಟಿಗೆ ಏನು ಮಾಡಿದೆ, 2-3 ಈ ಥರ ಮಾಡ್ಕೊಂಡು ಇಟ್ಕೊಂಡು ಅದಾದಮೇಲೆ ನಾನು ನಾರ್ಮಲಾಗಿ ಒಂದು 8-10 ರೆಡಿ ಮಾಡಿಕೊಂಡು ಕುಕ್ಕರಲ್ಲಿ ಹಿಂದಿನೇ ಬೇಯಿಸ್ಕೊಂಡು ಇದನ್ನು ಬಿಸಿದು ಊಟಕ್ಕೆ ಕೂತ್ಕೊಂಡು ಕೊಟ್ಬಿಟ್ರು ಅಂದರೆ ಮನೇಲಿ ನನ್ನ ಮಕ್ಕಳೇ ಸಹಿತ 4-5 ತಿನ್ಕೊಂಡ್ಬಿಡ್ತಾ ಇದ್ದಾರೆ. ಅಷ್ಟು ಸಖತ್ತಾಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಸೇಮ್ ಇದೇ ಥರ ಒಂದು ಬಟ್ಟೆ ತೊಗೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಸವರ್ಕೊಂಡು ಕಾದಿರೋ ಅಂದರೆ ಕುಕ್ಕರ್ನ ಒಂದು ಇಟ್ಬಿಟ್ಟು 10 ನಿಮಿಷ ಆಗಿತ್ತು, ಚೆನ್ನಾಗಿ ಕಾದಿತ್ತು. ಅದಾದಮೇಲೆ ಅದಕ್ಕೆ ಈ ಥರ ಅಂಟಿಸ್ಕೋತಾ ಇದ್ದೀನಿ. ನೋಡಿದ್ರಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ. ಸೇಮ್ ಇದೇ ಥರ ಮಾಡ್ಕೊಂಡ್ರೆ ಆಯಿತು. ಹಂಚಿನ ಮೇಲೂ ಇದೇ ಥರ ಮಾಡಬೇಕು, ಕಬ್ಬಿಣದ ಹಂಚಿಗೆ ಅಷ್ಟೇ. ಈಗ ಇಟ್ಕೊಂಡ್ಬಿಟ್ಟು ಅದು ಬೇಯಿಕೊಳ್ಳೋಳಗೆ ನೀಟಾಗಿ ಇನ್ನು 1-2 ಆ ಥರ ಉದ್ಕೊಂಡು ಇಟ್ಕೊಂಡು ನನಗೆ ಗ್ಯಾಪ್ ಬಿಡ್ತಾಯಿಲ್ಲ. ಈ ಊಟಕ್ಕೆ ಕೂತ್ಕೊಂಡ್ರೆ ಗೊತ್ತು ಮನೇಲಿ ಹಿಂದಿಂದನೇ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ನೀಟಾಗಿ ನೋಡ್ಕೊಂಡು ಮಾಡ್ಕೋತಾ ಇದ್ದೀನಿ ಹಿಂದಿಂದನೇ. ನೋಡ್ತಾ ಇದ್ದೀರಾ ಈಗೆಲ್ಲ ರೊಟ್ಟಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ಸಖತ್ತಾಗುತ್ತೆ. ಸೇಮ್ ಡಾಬಾದಲ್ಲಿ ಹೇಗೆ ತಿಂತೀವಲ್ವ ಅದೇ ರುಚಿನೇ ಆಗುತ್ತೆ. ನೀವು ಇದೇ ಥರ ಮಾಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿ. ಸ್ಯಾಟರ್ಡೇ ಸಂಡೇ ಡೈಲಿ ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಇವಾಗ ನಾನು ಮತ್ತೆ ಇನ್ನೊಂದು ನೆಕ್ಸ್ಟ್ ಸ್ವೀಟ್ ತುಂಬ ರುಚಿಕರವಾದ ಎಪಿಸೋಡ್ ಜೊತೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.